500 ರೂಪಾಯಿಯ ಫ್ಯಾನ್ಸಿ ಡ್ರೆಸ್ ಹಾಕಿ ಬರೀ ಗಾಂಧಿ, ಭಗತ್ ಸಿಂಗ್ ಅಥವಾ ನೇತಾಜಿಯವರಂತೆ ವೇಷ ಧರಿಸುವುದರಿಂದ ಮಾತ್ರ ಮಗು ರಾಷ್ಟ್ರಭಕ್ತ ಅಥವಾ ಜವಾಬ್ದಾರಿಯುತ ಪ್ರಜೆಯಾಗುವುದಿಲ್ಲ. ನೈಜ ಪ್ರೇಮವನ್ನು ಮಗುವಿನಲ್ಲಿ ಮೂಡಿಸಲು ಈ ರಾಷ್ಟ್ರ ಕರ್ತವ್ಯವನ್ನು ಅವರಿಗೆ ಕಲಿಸಿಕೊಡಿ. ಮಕ್ಕಳಿಗೆ ಬೇಕಾದಂತಹ ರಾಷ್ಟ್ರ ಕರ್ತವ್ಯ ಒಂದು ಅನ್ನವನ್ನು ರೆಸ್ಪೆಕ್ಟ್ ಮಾಡಬೇಕು. ತಟ್ಟೆಯಲ್ಲಿ ಅನ್ನನ ಬಿಡಬಾರ್ದು. ಆಹಾರವನ್ನು ಹಾಳು ಮಾಡೋದು ದೇಶದ ರೈತರಿಗೆ ಮಾಡುವಂತಹ ಅಪಮಾನ. ಹಾಗೆ ಸೇವಿಂಗ್ ವಾಟರ್, ವಾಶ್ರೂಮಲ್ಲಿ ಅಥವಾ ಮನೆಯಲ್ಲಿ ನೀರನ್ನು ಅನಗತ್ಯವಾಗಿ ಹಾಳು ಮಾಡದೇ ಇರೋ ರೀತಿ ನೋಡ್ಕೊಳ್ಳಿ. ನೀರಿನ ಪ್ರತಿ ಒಂದು ಹನಿಯೂ ಅತ್ಯಮೂಲ್ಯ. 3ನೇದ್ದು, ರೂಮಿಂದ ಹೊರಬರುವಾಗ ತಕ್ಷಣ ಲೈಟ್ ಮತ್ತು ಫ್ಯಾನ್ ಆಫ್ ಮಾಡೋದನ್ನು ಕಲಿಸಿ. ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದು ಸಹ ನಮ್ಮ ನೈಜ ರಾಷ್ಟ್ರಪ್ರೇಮ. 4, ನಮ್ಮ ಸಾರ್ವಜನಿಕ ಆಸ್ತಿಯನ್ನು ಸ್ವಚ್ಛವಾಗಿಡುವುದು. ಸಾರ್ವಜನಿಕ ಸ್ಥಳಗಳನ್ನು, ಆಸ್ತಿಪಾಸ್ತಿಗಳನ್ನು ಶುಚಿಯಾಗಿಡುವುದು ಸಹ ನಮ್ಮ ಕರ್ತವ್ಯ. 5, ತ್ರಿವರ್ಣ ಧ್ವಜವನ್ನು ಗೌರವಿಸುವುದು. ರೆಸ್ಪೆಕ್ಟಿಂಗ್ ದ ನ್ಯಾಷನಲ್ ಫ್ಲ್ಯಾಗ್. ರಾಷ್ಟ್ರಧ್ವಜ ಕೇವಲ ಹಬ್ಬ ಅಥವಾ ಆಚರಣೆಯ ವಸ್ತು ಅಲ್ಲ, ಅದು ನಮ್ಮ ದೇಶದ ಹೆಮ್ಮೆ ಮತ್ತು ಗೌರವದ ಸಂಕೇತ. ಇನ್ನೊಂದು, ಸತ್ಯವನ್ನು ಮಾತಾಡೋದು. ಸ್ಪೀಕಿಂಗ್ ದ ಟ್ರುತ್. ಮಕ್ಕಳು ಪ್ರಾಮಾಣಿಕವಾಗಿ ಸತ್ಯ ಮಾತಾಡೋದನ್ನು ಕಲಿತಾಗ ಮಾತ್ರ ಭಾರತದ ಭವಿಷ್ಯ ಉಜ್ವಲ ಆಗುತ್ತದೆ ಹಾಗೂ ಪ್ರಾಮಾಣಿಕತೆಯಿಂದ ಕೂಡಿರುತ್ತದೆ. ಅದರ ಜೊತೆಗೆ ಮಗ ನೀ ಹಂಗಾಗಬೇಕು, ಹಿಂಗಾಗಬೇಕು, ದೇಶಕ್ಕೆ ಒಳ್ಳೆ ಹೆಸರು ತರಬೇಕು, ನನ್ನ ಹೆಸರು ತರಬೇಕು, ನೀನು ಆ ಸಾಧನೆ ಮಾಡು, ನೀ ಈ ಸಾಧನೆ ಮಾಡು, ನೀ ಅವ್ರ ಥರ ಜೀವನ ಮಾಡು, ಇವ್ರ ಥರ ಜೀವನ ಮಾಡು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ಮಗು ಸಾಧನೆಯೇ ಮಾಡಬೇಕು, ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು, ಅದೇನೂ ಇರಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಆಗದೆ ಇರೋ ರೀತಿ, ದೇಶದ್ರೋಹಿ ಆಗದೆ ಇರೋ ರೀತಿ ನಾರ್ಮಲಾಗಿ ಲೈಫ್ ಲೀಡ್ ಮಾಡಿ, ಯಾರಿಗೂ ತೊಂದರೆ ಕೊಡದೇ ತನ್ನ ಜೀವನ ನೋಡಿಕೊಂಡು ತನ್ನನ್ನು ತಾನು ರೆಸ್ಪೆಕ್ಟ್ ಮಾಡಿ ಇನ್ನೊಬ್ಬರಿಗೂ ರೆಸ್ಪೆಕ್ಟ್ ಮಾಡೋಕ್ಕೇನು ಅವಕಾಶ ಕೊಡ್ತಾರಲ್ಲ, ಅದು ಕೂಡ ಒಂದು ಒಳ್ಳೆಯ ಗುಣ. ನಮ್ಮ ದೇಶದ ಉತ್ತಮ ಪ್ರಜೆಯ ಗುಣ. ನಾವು ಮಕ್ಕಳನ್ನು ಹಾಗೆ ಬೆಳೆಸೋಣ. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.